ಸಂಗೊಳ್ಳಿ ರಾಯಣ್ಣ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ. ಸಂಗೊಳ್ಳಿ ರಾಯಣ್ಣ ಅವರು 1798ರಲ್ಲಿ ಧಾರವಾಡ ಜಿಲ್ಲೆಯ ಬೆಳಹೊನ್ನೂರು ಹತ್ತಿರದ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರು ಕುರುಬ ಸಮುದಾಯಕ್ಕೆ ಸೇರಿದವರು. ಬಾಲ್ಯದಿಂದಲೇ ಶೂರತನ, ಧೈರ್ಯ ಹಾಗೂ ನ್ಯಾಯಕ್ಕಾಗಿ ಹೋರಾಡುವ ಮನೋಭಾವ ಅವರಲ್ಲಿತ್ತು. ಅವರು ಕಿತ್ತೂರು ರಾಜ್ಯದ ಸೈನ್ಯಕ್ಕೆ ಸೇರಿ ಉತ್ತಮ ಯೋಧರಾಗಿ ಬೆಳೆದರು. ಕಿತ್ತೂರಿನ ರಾಣಿ ಚೆನ್ನಮ್ಮನವರ ಸಮರ್ಥ ಸೇನಾಧಿಪತಿಯಾಗಿ ಸೇವೆ ಸಲ್ಲಿಸಿದರು. 1824ರಲ್ಲಿ ಬ್ರಿಟಿಷ್ ಸರ್ಕಾರ ಕಿತ್ತೂರನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿದರು. ಈ ಯುದ್ಧದಲ್ಲಿ ರಾಯಣ್ಣ ಅತ್ಯಂತ ಶೌರ್ಯದಿಂದ ಹೋರಾಡಿದರು. ರಾಣಿ ಚೆನ್ನಮ್ಮನ ಬಂಧನದ ನಂತರವೂ ರಾಯಣ್ಣ ತಮ್ಮ ಹೋರಾಟವನ್ನು ನಿಲ್ಲಿಸಲಿಲ್ಲ. ಅವರು ಕಿತ್ತೂರಿನ ಜನರನ್ನು ಸಂಘಟಿಸಿ ಗುಂಪುಗಳನ್ನು ರಚಿಸಿ ಬ್ರಿಟಿಷ್ ಅಧಿಕಾರಿಗಳಿಗೆ ತೀವ್ರ ತೊಂದರೆ ನೀಡುತ್ತಿದ್ದರು. ಅವರು ಗುಂಡುಗಳನ್ನು ಉಪಯೋಗಿಸದೆ ತೀವ್ರ ಮಂಡಲಿಕ ಯುದ್ಧವನ್ನು ಗರಿಲ್ಲಾ ವಾರ್ಫೇರ್ ನಡೆಸುತ್ತಿದ್ದರು. ಅವರ ಹೋರಾಟದಿಂದ ಬೆದರಿದ ಬ್ರಿಟಿಷರು 1830ರಲ್ಲಿ ಅವರನ್ನು ಬಂಧಿಸಿ ಬೆಳಗಾವಿಯ ಸಮೀಪದ ನಂದಗಡ ಎಂಬ ಸ್ಥಳದಲ್ಲಿ ಸಾರ್ವಜನಿಕವಾಗಿ ಫೆಬ್ರವರಿ 26